ಮಾಸ್ಟರ್ಸ್, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಗಮನಿಸುವಿಕೆ. ನಾವೆಲ್ಲ ಆತ್ಮ ಪದಾರ್ಥ. ಪ್ರತಿ ಕ್ಷಣ ಇದೇ ಒಂದು ಜ್ಞಾನದಲ್ಲಿರ್ಬೇಕು. ಯಾಕಪ್ಪ ಅಂದ್ರೆ ಆತ್ಮ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಬರೀ ಅದೇ ಕೆಲಸ. ಏನಪ್ಪಾ? ಗಮನಿಸೋದೇ ಅದ್ರ ಕೆಲಸ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಕ್ಲಾಸ್ ಮುಂದುವರಿಸಿ. ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ನನ್ಗೊಂದೆಲ್ಲ ಎಲ್ಲರ ಕ್ಲಾಸ್ಗೆ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಒಂದು ನಿಮಿಷ ಕಾಯ್ತೀನಿ. ನಾವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಗಮನಿಸುವಿಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಬೇಕು. ಓಕೆ, ಗೊತ್ತು. ವಿಡಿಯೋ ಆನ್ ಮಾಡ್ಕ. ಮಾಸ್ಟರ್ಸ್, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಚೈತನ್ಯ, ನಾನು ಆತ್ಮ ಪದಾರ್ಥ. ಅಂದಮೇಲೆ ಏನ್ ಮಾಡುತ್ತೆ ಆತ್ಮ ಅಂದ್ರೆ ಎಲ್ಲ ಗಮನಿಸ್ತಾ ಇರುತ್ತೆ. ಈ ದೇಹದಲ್ಲಿದ್ದು ವಿನಯ್ ದೇಹದಲ್ಲಿದ್ದ ವಿನಯ್ ಆತ್ಮ ಹೊರಗಡೆ ಏನ್ ನಡೀತಿದೆ ಗಮನಿಸ್ತಾ ಇರುತ್ತೆ. ಮಾಯನ ಗಮನಿಸ್ತಾ ಇರುತ್ತೆ, ಸತ್ಯನ ಗಮನಿಸ್ತಾ ಇರುತ್ತೆ. ಗಮನಿಸದೆ ಆತ್ಮದ ಕೆಲಸ. ಆತ್ಮದ ಒಂದು ರೂಪನೇ ಗಮನಿಸೋದು. ಈ ಗಮನಿಸುವಿಕೆ ಮೇಲಿನ ಲೋಕದಿಂದ ಬಂದಾಗ ಮಗು ಇದ್ದಾಗ ಎಲ್ಲ ಗಮನಿಸ್ತಾ ಇರ್ತೀವಿ. ಚಿಕ್ಕ ಮಗು ಎಲ್ಲ ಗಮನಿಸ್ತಾ ಇರುತ್ತೆ. ನೋಡಿ, ನೀವು ನಾವು ಮಾತಾಡೋದು ಗಮನಿಸ್ತಾ ಇರುತ್ತೆ, ನಗದ್ ಗಮನಿಸ್ತಾ ಇರುತ್ತೆ, ಪ್ರತಿಯೊಂದು ಗಮನಿಸ್ತಾ ಇರುತ್ತೆ. ಗಮನಿಸಿ ಗಮನಿಸಿ ಗಮನಿಸಿನೇ ಕಲಿತಾ ಇರುತ್ತೆ. ನೋಡಿ, ಮಗು ಹೇಗಪ್ಪ ಕಲಿತಂದ್ರೆ ಗಮನಿಸ್ತಾ ಕಲಿತು. ಆ ಕಲಿಕೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂದ್ರೆ ಗಮನಿಸೋದು ಬಿಡ್ತೀವಿ ನಾವು, ಅಲ್ವಾ? ನೀವೇ ಅಬ್ಸರ್ವ್ ಮಾಡಿ. ಗಮನಿಸೋದು ಕಡಿಮೆ ಮಾಡಿದ್ವಿ ನಾವು, ಆಲೋಚನೆ ಜಾಸ್ತಿ ಮಾಡಿದ್ವಿ. ಇದೇ ಸಮಸ್ಯೆ ಬಂತು. ಹಂಗಾಗಿ ಧ್ಯಾನ ಬೇಕು. ಚಿಕ್ಕ ಮಕ್ಕಳಿಗೆ, ಪ್ರಾಣಿಗಳಿಗೆ ಧ್ಯಾನ ಯಾಕೆ ಬೇಕಿಲ್ಲ ಅಂದ್ರೆ ಗಮನಿಸ್ತಾ ಇರ್ತವೆ ಯಾವಾಗ್ಲೂ, ಅಲ್ವಾ? ಗಮನಿಸೋದಿಲ್ಲ, ಅದೇ ಸಮಸ್ಯೆ ಆಗಿರೋದು. ಈ ಗಮನಿಸುವಿಕೆ ಬರ್ಬೇಕಂದ್ರೆ ಏನ್ ಬೇಕು? ಗಮನ ಕೊಡ್ಬೇಕು. ಯಾವ್ದ್ರ ಕಡೆ ಗಮನ ಕೊಡ್ಬೇಕು? ಆ ಗುರು ಕಡೆ ಗಮನ ಕೊಡ್ಬೇಕು. ಇದೇ ಇರೋ ವಿಷಯ. ಆ ಗುರು ಕಡೆ ಯಾವಾಗ ಗಮನ ಕೊಡ್ತೀವಿ, ಆ ಗಮನಿಸುವಿಕೆ ಜಾಸ್ತಿ ಆಗುತ್ತೆ. ನಾನು ಗಮನಿಸುವಿಕೆ ಅಂತ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಅವೇರ್ನೆಸ್ ಅಂದ್ರೆ ಅದು ದೊಡ್ಡ ವಿಷಯ ಆಗುತ್ತೆ. ಫಸ್ಟ್ ಗಮನಿಸುವಿಕೆ ತಿಳ್ಕೊಳ್ಳೋಣ. ಗಮನಿಸುವಿಕೆ ಪ್ರಾರಂಭ ಮಾಡ್ತಾ 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 ಅದೇ ಅವೇರ್ನೆಸ್. ಬುದ್ಧ ಒಂದು ಸತಿ ಮಲಗಿದ್ರೆ ಅದೇ ಪೋಸ್ಚರ್ ಅಲ್ಲಿ ಮಲಗ್ತಿದ್ನಂತೆ. ಆ ಶಿಷ್ಯ ಸಬೂತಿ, ಆನಂದ ಆ ಬುದ್ಧ ಹೇಗ್ ಮಲಗ್ತಿದ್ದಾನಂತ ಗಮನಿಸ್ತಿದ್ರಂತೆ. ನಾವು ಪತ್ರಿ ಸರ್ನ ಗಮನಿಸ್ತಾ ಇದ್ವಿ. ಮಲಗಿದ್ರೆ ಬುದ್ಧ ಹಿಂಗೆ ಒಂದು ಪೋಸ್ಚರ್, ಈ ಕಡೆ ಕೈ ಇಟ್ರೆ ಅಲ್ಲಿ ಒಂದು ಸಾಮಾನ್ಯ ಇಟ್ರೆ ಅದು ಸಿಗೋದು. ಅಂದ್ರೆ ಒಂದು ಇಂಚು ಆ ಕಡೆ ಈ ಕಡೆ ಸರಿತಿರ್ಲಿಲ್ಲಂತೆ ಬುದ್ಧ ಮಲಗಿದ್ರೆ. ನೋಡಿ, ಅಂತ ಅವೇರ್ನೆಸ್, ಗ್ರ್ಯಾಂಡ್ ಅವೇರ್ನೆಸ್ ಬುದ್ಧ ಹತ್ರ ಇದ್ದಿದ್ದು. ಒಂದು ಕೈ ಈ ತರ ಮೂವ್ಮೆಂಟ್ ಮಾಡಿದ್ರೆ ಅವೇರ್ನೆಸ್ ಮೂವ್ ಮಾಡೋದು, ಸುಮ್ಮನೆ ಮೂವ್ ಮಾಡೋದಲ್ಲ. ನೋಡಿ, ಅಂತ ಅವೇರ್ನೆಸ್, ಅಂತ ಗಮನಿಸುವಿಕೆ. ಅಂದ್ರೆ ಆ ಮೈಂಡಿಗೆ ಆ ಕೋಆರ್ಡಿನೇಷನ್, ಪಕ್ಕಾ ಕೋಆರ್ಡಿನೇಷನ್. ಒಂದು ಬೇರೆ ಥಾಟ್ ಇಲ್ಲೇ ಇಲ್ಲ ಅಲ್ಲಿ. ಅದೇ ಎನ್ಲೈಟನ್ಮೆಂಟ್ ಮಾಸ್ಟರ್ಸ್. ಗಮನಿಸುವಿಕೆ ಹೆಚ್ಚಾಗ್ತಾ ಹೋಗ್ಬೇಕು. ದಿನ ದಿನಕ್ಕೂ ಬರಲ್ಲ ಒಂದ್ ದಿನಕ್ಕೆ.
ರಮಣ ಮಹರ್ಷಿ ಹತ್ರ ಯಾರಾದ್ರೂ ಹೋಗಿ ನನಗೆ ದುಃಖ ಇದೆ, ಕೋಪ ಇದೆ, ಬೇಜಾರಿದೆ, ಈ ತರ ಏನಾದ್ರು ಸಮಸ್ಯೆ ಹೇಳ್ಕೊಂಡ್ರೆ, ಆ ಬೇಜಾರ್ ಎಲ್ಲಿಂದ ಬಂತು ಅಂತ ಗಮನಿಸು ಅಂತ ಹೇಳೋರು. ಆ ದುಃಖ ಎಲ್ಲಿಂದ ಬಂತು ಅಂತ ಗಮನಿಸು ಹೇಳೋರು. ನೋಡಿ. ಅಥವಾ ಜಗಳಗಳು ಬರ್ತಿದೆ ನಮ್ಮ ಮನೆಯಲ್ಲಿ, ಆ ಜಗಳ ಎಲ್ಲಿಂದ ಬಂತು ಗಮನಿಸು. ಅವ್ರು ಡೈರೆಕ್ಟ್ ಆಗಿ ಜ್ಞಾನ ಹೇಳ್ತಿರ್ಲಿಲ್ಲ ಅವ್ರು. ಆ ಗಮನಿಸುವಿಕೆ ಅವ್ರು ಏನ್ ಹೇಳಿದ್ರು, ಆ ಗಮನಿಸುವಿಕೆಯಲ್ಲಿ ಚಂಚಲತೆ ಇತ್ತಂದ್ರೆ, ಮನಸ್ಸು ಆ ಕಡೆ ಈ ಕಡೆ ಓಡ್ತಿತ್ತು ಅಂತಂದ್ರೆ, ಅದಕ್ಕೆ ಶ್ವಾಸ ಗಮನಿಸು ಅಂತ ಹೇಳ್ತಿದ್ರು ಅವ್ರು, ರಮಣ ಮಹರ್ಷಿಯವರು. ಯಾವಾಗ ಉಸಿರಾಟ ಗಮನಿಸ್ತೀವಿ, ಆ ಗಮನಿಸುವಿಕೆ ದಿನ ದಿನಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ. ನೀವೇ ಅಬ್ಸರ್ವ್ ಮಾಡಿ, ಫಸ್ಟ್ ಡೇ ಧ್ಯಾನಕ್ಕೆ ಬಂದಾಗ, ಇವಾಗ ಧ್ಯಾನ ಮಾಡ್ತಾ 1 ವರ್ಷನೋ, 2 ವರ್ಷನೋ, 6 ತಿಂಗಳಾದಾಗ ಏನ್ ಜಾಸ್ತಿ ಆಗಿದೆ ಅಂದ್ರೆ, ಆ ಗಮನಿಸುವಿಕೆ ಜಾಸ್ತಿ ಆಗಿದೆ ನಮ್ಮಲ್ಲಿ. ನೋಡಿ ಮಾಸ್ಟರ್ಸ್, ಯಾಕೆ ಬೇಕು ಗಮನಿಸುವಿಕೆ ಅಂದ್ರೆ, ಆ ಮೂಲ ಗೊತ್ತಾಗುತ್ತೆ ನಮಗೆ. ಎಲ್ಲಿಂದ ಬಂತು ದುಃಖ, ಎಲ್ಲಿಂದ ಬಂತು ಆ ಭಾವನೆ, ಎಲ್ಲಿಂದ ಬಂತು ಆ ಒಂದು ನೋವು, ಅಲ್ವಾ? ಪ್ರತಿಯೊಂದು ಅಷ್ಟೇನೆ. ಪ್ರತಿಯೊಂದು ವಿಷಯ ಕೂಡ ಆ ಗಮನಿಸುವಿಕೆಯಿಂದಾನೇ ಪ್ರಾರಂಭ ಆಗುತ್ತೆ ನೋಡಿ. ಅಲ್ಲಿಂದ ಸಿಕ್ತು ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮಲ್ಲೇ ಇದೆ, ಗಮನಿಸ್ತಿಲ್ಲ, ಒಳಗಡೆನೇ ಇದೆ. ಆ ಒಂದು ಮಾರ್ಗ, ಆ ಒಂದು ರೀಸನ್ ಒಳಗಡೆನೇ ಇದೆ. ಎಲ್ಲಿಂದ ಬಂತು ಅಂತ ನಮಗೆ ಗೊತ್ತು. ಹಂಗಾಗಿ ರಮಣ ಮಹರ್ಷಿ ಅವ್ರು ಏನ್ ಹೇಳ್ತಿದ್ರು, ಮೂಲ ಹೇಳ್ತಿದ್ರು, ಮೂಲದ ಬಗ್ಗೆ ಹೇಳ್ತಿದ್ರು ಅವರು. ಗುರು ಯಾವತ್ತು ಮೂಲದ ಬಗ್ಗೆ ಹೇಳ್ತಾನೆ. ಆ ಮೂಲ ಅರ್ಥ ಮಾಡ್ಕೋಬೇಕಂದ್ರೆ ಏನ್ ಬೇಕು? ಶ್ವಾಸ ಬೇಕು, ಒಂದು ಮಾರ್ಗ ಬೇಕು. ನೋಡಿ, ನಾವು ಚೆನ್ನಾಗಿ ಈ ಸಂಗೀತದ ಜೊತೆ, ಆ ಒಂದು ನಾದದ ಜೊತೆ ಚೆನ್ನಾಗಿ ಆ ಒಂದು ಉಸಿರಾಟ ಗಮನಿಸಿದ್ರೆ ಎಂತ ಶಕ್ತಿ ಬರುತ್ತೆ, ಎಂತ ಡೆಪ್ತಿಗೆ ಹೋಗ್ತೀವಿ ನಾವು. ಯಾಕೆ ಗಮನಿಸಕ್ ಆಗ್ತಿಲ್ಲ ಅಂತಂದ್ರೆ, ನಮ್ಮ ಆಲೋಚನೆಗಳೇ ಒಂದು ದೊಡ್ಡದು ಅನ್ಕೊಂಡಿದೀವಿ. ಈ ಮಾಯನೇ ಒಂದು ದೊಡ್ಡದು ಅನ್ಕೊಂಡಿದೀವಿ. ನನ್ನ ಸಮಸ್ಯೆನೇ ದೊಡ್ಡದು, ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ನನಗೊಂದೇ ಇದೆ ಅನ್ಕೊಂಡಿದೀವಿ. ಲೋಕಾರೂಢಿ. ಯಾಕಂದ್ರೆ ಲೋಕದಲ್ಲಿ ಎಲ್ಲಾ ಕಡೆ ಇದೆ. ಯಾಕಂದ್ರೆ ಅದು ಆತ್ಮ ಗಮನಿಸಕ್ಕೋಸ್ಕರ ಬಂದಿದೆ, ತಗೊಂಬಂದಿದೆ ಅವನ್ನೆಲ್ಲ. ತಾನೇ ಎತ್ಕೊಂಬಂದಿದೆ ಮೇಲಿಂದ ಬರ್ಬೇಕಾದ್ರೆ. ಈ ಜ್ಞಾನ ಇಲ್ಲ ಅಷ್ಟೇ. ಯಾವಾಗ ನಾವು ಹೆಚ್ಚಾಗಿ ಧ್ಯಾನ ಸಾಧನೆ ಮಾಡ್ತಾ ಹೋಗ್ತೀವಿ, ಎಲ್ಲ ಗಮನಿಸಕ್ ಶುರು ಮಾಡ್ತೀವಿ. ಏನ್ ಗಮನಿಸ್ತೀವಿ ಅಂದ್ರೆ, ಆ ಬುದ್ಧನ ಹೆಂಡತಿ ಹೊರಗ್ ಬಂದಾಗ ಎಲ್ಲ ಗಮನಿಸ್ತಾಳೆ ಯಶೋಧ. ಎಲ್ಲ ತನಕ ಅರಮನೆಯಲ್ಲಿ ಇರ್ತಾಳೆ, ಅಲ್ಲೇ ತನಕ ತನಗೆ ದುಃಖ ಇದೆ ಅನ್ಕೊಂತಾಳೆ, ತನಗೆ ಸಮಸ್ಯೆ ಇದೆ ಅನ್ಕೊಂತಾಳೆ. ಹೊರಗ್ ಬಂದ್ಬಿಟ್ಟು ಎಲ್ಲಾನು ಗಮನಿಸ್ತಾಳೆ. ಆ ಒಂದು ಅರಮನೆ ಬಿಟ್ಟಿರಲ್ಲ. ಅರಮನೆ ಬಿಟ್ಟು ಹೊರಗ್ ಬಂದಾಗ ಎಲ್ಲ ಗಮನಿಸ್ತಾಳೆ. ನೋಡಿ ಮಾಸ್ಟರ್ಸ್, ಗಮನಿಸಿದಾಗ ಅವಳಿಗೂ ರಿಯಲೈಸ್ ಆಗುತ್ತೆ. ಶ್ರವಣ ಮಾಡ್ತಾಳೆ, ಮನನ ಮಾಡ್ಕೊಂತಾಳೆ. ಏನು ಅಂದ್ರೆ, ಎಲ್ಲರ ಕಡೆ ಕೇಳಿ, ಓಹೋ ನನಗೊಂದೇ ಸಮಸ್ಯೆ ಇಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಇನ್ನೊಬ್ರಿಗೇನೋ ಮಕ್ಳಿಲ್ಲ, ಇನ್ನೊಬ್ರಿಗೇನೋ ಗಂಡ ಸರಿ ಇಲ್ಲ, ಇನ್ನೊಬ್ರಿಗೇನೋ ದುಡ್ಡಿನ ಸಮಸ್ಯೆ ಇದೆ, ಇನ್ನೊಬ್ರಿಗೇನೋ ಯಾರೋ ನೋವು ಕೊಡ್ತಿದ್ದಾರೆ, ಇನ್ನೊಬ್ರಿಗೇನೋ ಅನಾರೋಗ್ಯ ಇದೆ, ಇನ್ನೊಬ್ರಿಗೇನೋ ಮನಃಶಾಂತಿ ಇಲ್ಲ. ನೋಡಿ, ಈ ತರ ಸಮಸ್ಯೆಗಳು ಎಲ್ಲರಿಗೂ ಇದೆ. ಯಾಕೆ ಕೇಳಿಸ್ಕೊಂತ ಇಲ್ಲ ಅಂದ್ರೆ, ನಾವು ಗಮನಿಸ್ತಾ ಇಲ್ಲ. ಅದೇ ವಿಷಯ ಸಮಸ್ಯೆ ಆಗಿದ್ದು. ಗಮನಿಸಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಆ ಒಂದು ಎಕ್ಸೆಪ್ಟ್ ಮಾಡಕ್ ಶುರು ಮಾಡ್ತೀವಿ ವಿಷಯಗಳನ್ನ. ನಾವು ಧ್ಯಾನ ಮಾಡಿದ್ವಿ, ಆ ಅವೇರ್‌ನೆಸ್ ಅಲ್ಲೇ ಬದುಕ್ಬೇಕು. ಏನಪ್ಪಾ ಅಂದ್ರೆ ಗಮನಿಸೋದು, ಅದು ವಿಷಯ ತಿಳ್ಕೊಳ್ಳಿ. ಸ್ನಾನ ಮಾಡ್ತೀವಿ, ಮೈ ಮೇಲೆ ನೀರ್ ಹಾಕೊಂಡಾಗ ಆ ಆನಂದ ಎಂತದಾಗುತ್ತೆ, ಎಂತ ಆನಂದ ಆಗುತ್ತೆ. ಯೋಗಿಗಳು ಮೈ ಮೇಲೆ ನೀರ್ ಹಾಕೊಂಡಾಗ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಗೊತ್ತಾ ನಿಮಗೆ? ಸಮಾಧಿ. ಆ ಮೈಂಡೇ ಹೋಗ್ಬಿಡುತ್ತೆ. ಆರಾಮ್ ಅನ್ಸುತ್ತೆ. ಯಾಕೆ ಅನ್ಸ್ತು? ಒಂದು ಒಂದು ಒಂದ್ ಒಂದ್ ಜಗ್ಗು ನೀರ್ ಹಾಕೊಂಡ್ರು ಕೂಡ ಆ ಸಮಾಧಿ ಸ್ಥಿತಿಗೆ ಹೋಗ್ಬೇಕು. ಅಂದ್ರೆ ನೀರಿಗೆ ಆ ಶಕ್ತಿ ಇದೆ. ಆ ಜಲಶಕ್ತಿ ಗಂಗೆ. ನೋಡಿ. ಪ್ರತಿಯೊಂದು ಕೂಡ ಗಮನಿಸಕ್ ಪ್ರಾರಂಭ ಮಾಡ್ಬೇಕು ಮಾಸ್ಟರ್ಸ್. ಅವಾಗೇನಾಗುತ್ತೆ, ಆ ಒಂದು ಸಮಾಧಿ ಸ್ಥಿತಿ ಅಂತಕ್ಕಂಥದ್ದು, ಮೈಂಡ್ ಅಂತಕ್ಕಂಥದ್ದು ಯಾವಾಗ್ಲೂ ಖಾಲಿ ಇರುತ್ತೆ. ಇದು ಪ್ರಾಕ್ಟೀಸ್ ಮಾಡ್ಬೇಕು ನಾವು. ನೀರ್ ಕುಡಿತೀವಿ, ಆ ನೀರು ನಾಲಿಗೆಗೆ ಹಚ್ಚಿದ್ರೆ, ಟಚ್ ಆದ್ರೆ ಎಂತ ಒಂದು ಸಮಾಧಾನ ಆಗುತ್ತೆ. ಯಾಕಂದ್ರೆ ಶಕ್ತಿ ಅದು. ಸುಮ್ನೆ ನೀರ್ ಕುಡಿಯೋದಲ್ಲ. ಪತ್ರಿ ಸರ್ ಒಂದು ಗುಟುಗಳು ಒಂದೊಂದು ಸಿಪ್ ಕುಡಿಯೋರು. ನೀರ್ ಅಷ್ಟು ಎಂಜಾಯ್ ಮಾಡ್ಕೊಂತ ಕುಡಿಯೋರು. ಯಾಕಂದ್ರೆ ಆ ಯೋಗಿ ಪ್ರತಿಯೊಂದರಲ್ಲೂ ಕೂಡ ಆನಂದ, ಪ್ರತಿಯೊಂದರಲ್ಲೂ ಕೂಡ ಅನುಭವಿಸ್ತಾನೆ. ಯಾಕಂದ್ರೆ ಅವನಿಗೆಲ್ಲನೂ ಕೂಡ ಪ್ರತಿಯೊಂದು ಅನುಭವ, ಅವನಿಗೆಲ್ಲ ಅನುಭವ ಬೇಕು. ಒಂದು ಪರ್ಸೆಂಟ್ ಕೂಡ ಬಿಡಲ್ಲ ಯಾವುದನ್ನು ಕೂಡ. ಎಲ್ಲಾನು ಎಂಜಾಯ್ ಮಾಡ್ತಾನೆ. ಸುಮ್ನೆ ಏನೋ ಬಂತು ನೀರಡಿಕೆ ಆಯ್ತು ಕುಡ್ದ್ಬಿಟ್ವಿ ಅಷ್ಟೇ ಅಂದ್ರೆ, ನೀರಡಿಕೆ ಹೋಗಲ್ಲ. ನೋಡಿ, ಗಮನಿಸಿ ನೀವು. ಸುಮ್ನೆ ಸಡನ್ ಆಗಿ ನೀರು ಕುಡಿದ್ರೆ ಅಂದ್ರೆ ದೇಹ ಸ್ವೀಕಾರ ಮಾಡಿರಲ್ಲ. ಹಂಗಾಗಿ ನೀರಡಿಕೆ ಹೋಗಿರಲ್ಲ.
ಅದನ್ನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಕುಡಿದ್ರೆ ನೀರ್ನ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಸ್ನಾನ ಮಾಡಿದ್ರೆ. ಇನ್ನು ಆಹಾರಕ್ಕೆ ಬರೋಣ. ಚೆನ್ನಾಗಿ ಆಹಾರ ತಯಾರು ಮಾಡ್ಬೇಕಾದ್ರೆ ಗಮನಿಸ್ಕೊಂತ ಒಳ್ಳೆ ಅವೇರ್‌ನೆಸ್ ಅಲ್ಲಿ ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ಎಂತ ಟೇಸ್ಟ್ ಆಗುತ್ತೆ ಅಡಿಗೆ. ಭಕ್ತಿಯಿಂದ ಆ ದೈವಿ ಒಂದು ಗುಣದಿಂದ ಅಡಿಗೆ ಮಾಡಿದ್ರೆ ಎಂತ ಟೇಸ್ಟ್ ಆಗುತ್ತೆ ಅಡಿಗೆ. ಇದಕ್ಕಾಯ್ತಂದ್ರೆ ಗಮನಿಸಿದ್ವಿ ನಾವು, ವಿಷಯಗಳನ್ನ ಗಮನಿಸಿದ್ವಿ. ಆ ಗಮನಿಸಕ್ಕೆ ಏನ್ ಬೇಕಪ್ಪ ಅಂದ್ರೆ ಎಷ್ಟೋ ಶಕ್ತಿ ಬೇಕು. ದಿನ ದಿನ ಧ್ಯಾನ ಮಾಡಿದ್ರೆ ಆ ಗಮನಿಸುವಿಕೆ ಪ್ರಾರಂಭ ಆಗುತ್ತೆ. ಅಲ್ವಾ? ಇವು ಇವೇ ಮೇನು ಆತ್ಮಕ್ಕೆ. ಯಾಕಂದ್ರೆ ಆತ್ಮ ಮೇಲಿಂದ ಯಾಕೆ ಬಂದಿದೆ ಅಂದ್ರೆ ಕಲಿಯಕ್ಕೆ ಬಂದಿದೆ. ಪ್ರತಿಯೊಂದು ಕಲಿಯಕ್ಕೆ ಬಂದಿದೆ. ದೇಹದಲ್ಲಿ ಇದೆ ಅಂದ್ರೆ ಆ ದೇಹ ಏನ್ ಕೊಡುತ್ತೆ? ಸುಖ ಕೊಡುತ್ತೆ. ಏನ್ ಸುಖಪ್ಪ ಅಂತಂದ್ರೆ ಆಹಾರದಿಂದ ಸುಖ ಕೊಡುತ್ತೆ. ಪ್ರತಿಯೊಂದು ಬಾಹ್ಯ ಪ್ರಪಂಚದಲ್ಲಿ ಈ ದೇಹಕ್ಕೆ ಏನ್ ತಗಂತೀವಿ ಎಲ್ಲಾನು ಕೂಡ ಸುಖ ಕೊಡುತ್ತೆ. ಎಲ್ಲೋಗುತ್ತೆ ಆ ಸುಖ? ಆತ್ಮಕ್ಕೆ ಹೋಗುತ್ತೆ ಅದು. ನೋಡಿ. ಯಾಕಂದ್ರೆ ಆತ್ಮ ಕಲಿಬೇಕು. ಕಲಿಯಕ್ಕೋಸ್ಕರ ಬರುತ್ತೆ. ಮತ್ತೆ ಕಲ್ತಿಲ್ಲ ಅಂದ್ರೆ ಇನ್ನೊಂದ್ ಜನ್ಮ ಬರುತ್ತೆ. ಗುರು ಏನ್ ಮಾಡಿಸ್ತಾನೆ? ನಮ್ಗೆ ಕಲಿಸ್ತಾ ಇರ್ತಾನೆ. ಯಾವಾಗ್ಲೂ ಕಲಿಸೋ ಕೆಲ್ಸ ಗುರುದು. ಅದೇ ಆಹಾರ ಅಷ್ಟು ಭಕ್ತಿಯಿಂದ ಮಾಡಿರ್ತಕ್ಕಂಥ ಆಹಾರ ತಿನ್ಬೇಕಾದ್ರೆ ಒಂದೊಂದು ತುತ್ತು ಎಷ್ಟು ರುಚಿ ಇರುತ್ತೆ. ಇಷ್ಟು ತಿನ್ನೋದ್ ಬೇಕಾಗಲ್ಲ. ಅವಾಗ ಇಷ್ಟೇ ಸಾಕಾಗುತ್ತೆ. ಯಾಕಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಅಡಿಗೆನಲ್ಲಿ. ಪತ್ರಿ ಸಾರು ಇಷ್ಟೇ ತಿನ್ನೋರು. ಯಾಕಂದ್ರೆ ಅಂತ ಟೇಸ್ಟ್ ಇರೋದು ಅಡಿಗೆ. ನೋಡಿ ಮಾಸ್ಟರ್ಸ್. ಅಷ್ಟು ತಿಂದಾಗ ಏನಾಗುತ್ತೆ? ದೇಹ ಕೂಡ ಅಷ್ಟು ಲವಲವಿಕೆಯಿಂದಿರುತ್ತೆ. ಅದು ಬೇಕು. ನೋಡಿ ಎಲ್ಲದಕ್ಕೂ ರೀಸನ್ ಇದೆ. ಹಂಗಾಗಿ ಪ್ರತಿಯೊಂದು ಕೂಡ ಗಮನಿಸೋದು ನೋಡಿ ಮಾಸ್ಟರ್ಸ್. ಆ ಗಮನಿಸುವಿಕೆ ಹೆಚ್ಚಾಗಬೇಕು. ನಮ್ಮಲ್ಲಿ ಬರ್ತಾ ಇದೆ ಭಾವನೆ. ಆ ಭಾವನೆ ಎಲ್ಲಿಂದ ಬರ್ತಾ ಇದೆ? ಆ ಭಾವನೆ ಅಟ್ಯಾಚ್‌ಮೆಂಟ್ ಇರುತ್ತೆ. ಮನೇಲಿ ನನ್ ಮಾತು ಕೇಳಲ್ಲ ನನ್ ಮಕ್ಳು, ನನ್ ಮಾತು ಕೇಳಲ್ಲ ನನ್ ಹೆಂಡತಿ. ಯಾರ ಮಾತು ಕೇಳಕ್ ಬೇಕಿಲ್ಲ. ನಾವು ಒಳ್ಳೇದೇ ಹೇಳ್ತಿರ್ತೀವಿ. ಯಾಕಂದ್ರೆ ಅವ್ರವ್ರ ಡಿಸೈನ್ ಅವ್ರದ್ದು. ಅಟ್ಯಾಚ್‌ಮೆಂಟ್. ನೋಡಿ ಅದೇ ರೀಸನ್ನು. ಅದೇ ಮೂಲ. ರಮಣ ಮಹರ್ಷಿ ಹತ್ರ ಹೋದ್ರೆ ನಿನಗೆ ಅಟ್ಯಾಚ್‌ಮೆಂಟ್ ಇದೆ ಅಂತ ಹೇಳಲ್ಲ. ರಮಣ ಮಹರ್ಷಿ ಹತ್ರ ಹೋದ್ರೆ ಎಲ್ಲಿಂದ ಬರ್ತಿದೆ ಅದನ್ನ ಗಮನಿಸು ಫಸ್ಟ್ ಹೋಗಿ ನೀನು. ನಾನು ಹೇಳ್ದಂಗೆ ಆಗ್ಬೇಕು. ಯಾಕಂದ್ರೆ ನಾನ್ ಧ್ಯಾನ ಮಾಡ್ತಿದ್ದೀನಿ. ನಾನು ಹೇಳ್ದಂಗೆ ಆಗ್ಬೇಕು ನೋಡಿ. ಇದು ಒಂದು ಈಗೋ. ಎಲ್ಲಿಂದ ಬಂತು ಅದು? ಆ ಒಂದು ಈಗೋ ಇಂದ ಬಂತು ಅದು. ನಾನು ಹೇಳ್ದಂಗೆ ಆಗ್ಬೇಕು ನೋಡಿ. ಇದು ಸಮಸ್ಯೆ. ಎಲ್ಲಿದೆ ಮೂಲ? ಆ ಒಂದು ಸ್ಪಿರಿಚುವಲ್ ಈಗೋದಲ್ಲಿದೆ ಮೂಲ. ಆ ಸ್ಪಿರಿಚುವಲ್ ಈಗೋ ಹೋಗ್ಬಿಟ್ರೆ, ಅದು ಅಟ್ಯಾಚ್‌ಮೆಂಟ್ ಹೋಗ್ಬಿಟ್ರೆ ಸಮಸ್ಯೆ ಹೋಯ್ತು, ಜಗಳಗಳು ಹೋಯ್ತು. ಅಲ್ವಾ? ಮೂಲ ಎಲ್ಲಿದೆಪ್ಪಾ ಅಂತಂದ್ರೆ ಆ ಗಮನಿಸುವಿಕೆ ಸರಿಯಾಗಿಲ್ಲ ನಮ್ ಜೀವನದಲ್ಲಿ. ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಗಮನಿಸುವಿಕೆ ಇಲ್ಲ. ಒಬ್ಬ ಗಂಡ ಹೆಂಡತಿ ಮುಖ ಕೊಟ್ಟು ಮಾತಾಡಲ್ಲ. ಯಾಕೆ ಅಂತಂದ್ರೆ ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡ ಆಗಲ್ಲ. ಯಾಕಂತಂದ್ರೆ ಈಗೋ ಇದೆ. ನನ್ನಂಗೆ ನಾನು ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅವಳು. ನಾನು ಹೇಳಿದ ಕೆಲಸ ಹೇಳ್ದಂಗೆ ಮಾಡ್ತಾ ಇಲ್ಲ ಅವನು. ಈಗೋ ಇದೆ. ಆ ಈಗೋ ಇದ್ದಾಗ ಏನಾಗುತ್ತೆ? ಮುಖ ಕೊಟ್ಟು ಮಾತಾಡೋದೇ ಇಲ್ಲ. ಪ್ರೀತಿನ ನೋಡಲ್ಲ. ಆ ಮುಖದಲ್ಲಿ ಏನಿದೆ ಭಾವನೆ, ಆ ಮುಖದಲ್ಲಿ ಏನ್ ನೋವಿದೆ, ಏನ್ ಸಾಕಾಗಿದೆಯೋ, ನೋವಿದೆಯೋ ನೋಡೋದೇ ಇಲ್ಲ. ಇನ್ಯಾಕ್ ಬೇಕು ಸಂಸಾರ? ಅಲ್ವಾ ಮಾಸ್ಟರ್ಸ್? ನೋಡಿ. ಇದರಿಂದ ಏನಾಗುತ್ತೆ? ದೊಡ್ಡದಾಗಿ ಡಿವೋರ್ಸ್ ಆಗ್ತವೆ ಪ್ರಪಂಚದಲ್ಲಿ. ಜಗಳಗಳಾಗ್ತವೆ. ಗಮನಿಸುವಿಕೆ ಇಲ್ಲ ನೋಡಿ. ಆ ಗಮನಿಸುವಿಕೆ ಯಾಕಿಲ್ಲ ಅಂತಂದ್ರೆ ಆ ಒಂದು ಕೋಪ ಇದೆ. ಆ ಕೋಪ ಯಾಕಿದೆ ಅಂತಂದ್ರೆ ಈಗೋ ಇದೆ. ಇದೇ ಸಮಸ್ಯೆ. ನಾನು ಅಂತಕ್ಕಂಥದ್ದು. ಎಲ್ಲ ಕಡೆ ಅಷ್ಟೇ. ಒಬ್ಬ ಗುರು ಇದ್ದಾಗ ಒಬ್ಬ ಎನ್‌ಲೈಟನ್ ಮಾಸ್ಟರ್ ಇದ್ದಾಗ ಏನ್ ಮಾಡ್ಬೇಕು? ಅವ್ರನ್ನ ಸರಿಯಾಗಿ ಗಮನಿಸ್ಬೇಕು. ಆನಂದ ಒಂದು ಜನ್ಮದಲ್ಲಿ ಬುದ್ಧನ ಶಿಷ್ಯ ಆನಂದ ಬರೀ ಬುದ್ಧನ ಗಮನಿಸಿಯೇ ಕಲ್ತಿರೋದು. ಗಮನಿಸ್ತಾ ಇದ್ದ ಬುದ್ಧ ಹೇಗ್ ಕುತ್ಕೊಂತಾನೆ, ಬುದ್ಧ ಹೇಗೆ ಯಾರಾದ್ರೂ ಬುದ್ಧನ ಬಗ್ಗೆ ಹೇಳಂದ್ರೆ ಆನಂದ ಏನ್ ಮಾಡ್ತಿದ್ದ ಅಂದ್ರೆ ಬುದ್ಧ ಬಂದು ಬುದ್ಧ ಆ ರೂಮಿಂದ ಬಂದು ಅಲ್ಲಿ ಹಾಸಿದ್ವಿ ನಾವು. ಅಲ್ಲಿ ಕುಂತ್ಕೊಂಡ. ಆ ಚಕ್ಕಮಟ್ಟೆ ಹಾಕ್ಕೊಂಡ. ಆ ಆರಾಮಾಗಿ ರೆಸ್ಟ್ ತಗೊಂಡ. ಬುದ್ಧ ಬಂದ್ ಕುತ್ಕೊಂಡ ಅಂತ ಹೇಳ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಗಮನಿಸ್ತಿದ್ದ ಆನಂದ. ಯಾಕಂದ್ರೆ ಒಬ್ಬ ಯೋಗಿದು ಪ್ರತಿಯೊಂದು ನಡಿಗೆ ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ಒಬ್ಬ ಎನ್‌ಲೈಟನ್ ಮಾಸ್ಟರ್. ನೋಡಿ ಬುದ್ಧ ಬಂದು ಆ ರಿಲ್ಯಾಕ್ಸ್ ಆಗಿ ಚಕ್ಕಮಟ್ಟೆ ಹಾಕೊಂಡ್ ಕೂತ್ಕೊಂಡ. ಎಲ್ಲರನ್ನ ಗಮನಿಸ್ದ. ಎಲ್ಲರನ್ನ ನೋಡ್ದ. ಅದಾದ್ಮೇಲೆ ಸತ್ಸಂಗ ಪ್ರಾರಂಭ ಮಾಡ್ದ ಅಂತ ಹೇಳ್ತಿದ್ದ ಆನಂದ ಏನ್ ಕೇಳಿದ್ರು.
ನೋಡಿ ಇಷ್ಟಿದೆ ವಿಷಯ. ಬುದ್ಧ ಬಂದು ಸತ್ಸಂಗ ಪ್ರಾರಂಭ ಮಾಡೋದಂದ್ರೆ ಆನಂದ್ ಹಿಂಗೆ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಆ ಗುರು ಮೇಲೆ ಅಷ್ಟೊಂದು ಭಕ್ತಿ, ಗುರು ಮೇಲೆ ಅಷ್ಟೊಂದು ಗಮನಿಸೋದಿತ್ತು ಆನಂದ್‌ಗೆ. ನೋಡಿ ಮಾಸ್ಟರ್ಸ್, ನಾವು ಅದನ್ನೇ ಮಾಡ್ತಿದ್ವಿ. ಪತ್ರಿ ಸಾರು ಏನೇನ್ ಮಾಡ್ತಿದ್ರು ಒಂದೊಂದು ಹೆಜ್ಜೆ ಕೂಡ ಗಮನಿಸ್ತಿದ್ವಿ ಪತ್ರಿ ಸಾರ್‌ದು. ಯಾಕಂದ್ರೆ ಅಂತ ಗ್ರಾಂಡ್ ಅವೇರ್‌ನೆಸ್ ಇರ್ತಿತ್ತು ಸರ್ ಹತ್ರ. ಏನ್ ಮಾಡ್ತಿದ್ರು ಸಡನ್ ಆಗಿ ಸ್ಟೇಜಲ್ಲಿ ಎಷ್ಟೋ ಏನಾದ್ರು ಎಡವಟ್ಟು ಆಗ್ತಾ ಅಂದ್ರೆ ಸರ್‌ಗೆ ಅವಾಗೇ ಗೊತ್ತಾಗೋದು. ಸಡನ್ ಆಗಿ ಗಮನಿಸ್ತಾ ಇದ್ರು, ಪ್ರತಿಯೊಂದು ಗಮನಿಸ್ತಾ ಇದ್ರು. ಸಡನ್ ಆಗಿ ಚೇಂಜ್ ಮಾಡ್ಬಿಡೋರು ವಿಷಯಗಳು. ಸಡನ್ ಆಗಿ ಮಾತು ಚೇಂಜ್ ಆಗೋದು. ಸಡನ್ ಆಗಿ ಆ ವಿಷಯಗಳು ಡೈವರ್ಟ್ ಮಾಡೋರು. ಯಾಕಂದ್ರೆ ಅಷ್ಟು ಅವೇರ್‌ನೆಸ್ ಅಲ್ಲಿ ಇರ್ತಿದ್ರು ಅವರು ಸ್ಟೇಜ್ ಮೇಲೆ. ಪ್ರತಿಯೊಂದು ಕೂಡ ಅಷ್ಟೇನೆ. ನನಗೆ ಧ್ಯಾನ ಸರಿಯಾಗಿ ಸೆಟ್ ಆಗ್ತಿಲ್ಲ. ಯಾಕೆ ಸೆಟ್ ಆಗ್ತಿಲ್ಲ ಅಂದ್ರೆ, ಆ ಒಂದು ನೋವಲ್ಲೇ ನಾನು ಬಿದ್ದು ಸಾಯ್ತಾ ಇದ್ದೀನಿ. ಆ ಒಂದು ಬೇಜಾರಲ್ಲೇ ಸಾಯ್ತಾ ಇದ್ದೀನಿ ನಾನು. ಅದೇ ನನ್ನ ಕಾಡಿಸ್ತಾ ಇದೆ. ಆ ಬೇಜಾರು ಬಿಡು, ಧ್ಯಾನನ ನಂಬು. ಯಾಕೆ ನಂಬ್ತಿಲ್ಲ ನೀನು? ಎಲ್ರಿಗೂ ಆಗಿದೆ ಧ್ಯಾನದಲ್ಲಿ ಲಾಭ. ನಿನಗೂ ಆಗುತ್ತೆ. ಶ್ವಾಸನ ಯಾರು ಹಿಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಪರಮಾತ್ಮರಾಗಿದ್ದಾರೆ. ಶಿವ ಕೂಡ ಶ್ವಾಸನ ಹಿಡಿದಿದ್ದು. ಆ ಬುದ್ಧ ಕೂಡ ಶ್ವಾಸನ ಹಿಡ್ದ. ಶ್ರೀಕೃಷ್ಣ ಕೂಡ ಶ್ವಾಸನ ಹಿಡ್ದ. ರಮಣ ಮಹರ್ಷಿ ಕೂಡ ಶ್ವಾಸನ ಹಿಡ್ದ. ಅವರೆಲ್ಲ ಹಿಡ್ಕೊಂಡು ಅವರೆಲ್ಲ ಮಹಾತ್ಮರಾದಾಗ, ಪರಮಾತ್ಮರಾದಾಗ ನೀನ್ ಯಾಕೆ ಆಗೋದಿಲ್ಲ? ಗಮನಿಸ್ತಿಲ್ಲ ಅಷ್ಟೇ. ನಿಂದೇ ಒಂದು ದೊಡ್ಡ ವಿಷಯ ಅನ್ಕೊಂಡಿದೀಯ ನೀನು. ನಿನ್ನ ನೋವೇ ದೊಡ್ಡದು ಅನ್ಕೊಂಡಿದೀಯ. ಯಾಕಂದ್ರೆ ಆ ನೋವಲ್ಲಿ ಇದ್ದು, ಆ ದೇಹದಲ್ಲಿ ಇದ್ದು, ಆ ಮನಸ್ಸಲ್ಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಒಂದು ಮೂಲೆಯಲ್ಲಿ ಕಟ್ಟಿಗೆ ಬಿದ್ದಿರುತ್ತಲ್ಲ, ಜಡ್ಡು ಹಿಡಿದ್ಬಿಟ್ಟಿರ್ತದು. ಸುಮ್ನೆ ಬಿದ್ಬಿಟ್ಟಿರುತ್ತದು. ಕೆಲ್ಸಕ್ಕೆ ಬರಲ್ಲ. ಅಂದ್ರೆ ಚಲನೆ ಇರಲ್ಲ ಅದಕ್ಕೆ. ಕೊರಡು ಅಂತೀವಿ ಕನ್ನಡದಲ್ಲಿ. ಆ ಆ ತರ ಒಂದು ಚಲನೆ ಇಲ್ದಿರತಕ್ಕಂತ ಒಂದು ಪದಾರ್ಥ ತರ ಆಗ್ಬಿಟ್ಟಿದೀವಿ ನಾವು. ಧ್ಯಾನ ಇಲ್ದೆ, ಆಗ ಆ ಒಂದು ಗಮನಿಸುವಿಕೆ ಇಲ್ದೆ, ಆಹಾರ ಪದ್ಧತಿ ಸರಿ ಇಲ್ದೆ. ನೋಡಿ ಮಾಸ್ಟರ್ಸ್, ಎಲ್ಲಾನು ಅಷ್ಟೇನೆ. ಯಾವಾಗ ಇವೆಲ್ಲ ವಿಷಯಗಳು ಗೊತ್ತಾಗ್ತವೆ, ಶ್ರವಣ ಮಾಡ್ತೀವಿ, ಕೇಳಿಸ್ಕೊಳ್ಳೋದು ಸರಿಯಾಗಿ ಕಲಿತೀವಿ, ಮನನ ಮಾಡ್ಕೊಂತೀವಿ. ಹೌದಾ, ಓಹೋ ಈ ತರ ಇದೆಯಾ ವಿಷಯ, ಮನನ ಮಾಡ್ಕೊಂಡು ನಿಧಿಧ್ಯಾಸನ ಮಾಡ್ಕೊಂತೀವಿ. ನಿಧಿಧ್ಯಾಸನ ಅಂದ್ರೆ ಅರ್ಥ ಆಗುತ್ತೆ ವಿಷಯಗಳು. ಗಮನಿಸಿ ಕೇಳಿಸ್ಕೊಂಡು ವಿಷಯಗಳು ಅರ್ಥ ಆಗುತ್ತೆ. ಅದಾದ್ಮೇಲೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಏನಪ್ಪಾ ಆತ್ಮ ಸಾಕ್ಷಾತ್ಕಾರ ಅಂದ್ರೆ, ಓಹೋ ಎಲ್ಲರಿಗೂ ಸಮಸ್ಯೆ ಇದೆ, ನನಗೊಂದೇ ಅಲ್ಲ. ಅದೇ ಆತ್ಮ ಸಾಕ್ಷಾತ್ಕಾರ. ಅವಾಗ ನಿಧಿಧ್ಯಾಸನದಿಂದ ಧ್ಯಾನ ಪ್ರಾರಂಭ ಆಗುತ್ತೆ. ಧ್ಯಾನ ಪ್ರಾರಂಭ ಆದಾಗ ಕೇಳಿಸ್ಕೊಳ್ಳೋದು ಪ್ರಾರಂಭ ಮಾಡ್ತೀವಿ. ಗಮನಿಸೋದು ಪ್ರಾರಂಭ ಮಾಡ್ತೀವಿ. ನಾವು ಧ್ಯಾನ ಮಾಡಿ ಏನಪ್ಪಾ ಮಾಡ್ಬೇಕಂದ್ರೆ ಗಮನಿಸೋದು ಪ್ರಾರಂಭ ಮಾಡ್ಬೇಕು. ನೋಡಿ ಮಾಸ್ಟರ್ಸ್, ಅದೇ ಫಸ್ಟ್ ಸ್ಟೆಪ್. ಏನಪ್ಪಾ ಫಸ್ಟ್ ಸ್ಟೆಪ್ ಅಂದ್ರೆ ಧ್ಯಾನದ್ದು ಎಲ್ಲ ಗಮನಿಸ್ತಾ ಇರ್ಬೇಕು. ಹೊರಗಡೆ ಡ್ರಾಮಾ ನಡೀತಿದೆ, ನೋಡ್ತಿರ್ಬೇಕು ಡ್ರಾಮನ್ನ ನಮ್ಗೆ ತಗೋಬಾರ್ದು, ನಮ್ಮ ಒಳಗಡೆ ತಗೋಬಾರ್ದು. ವಿಟ್ನೆಸ್ ಮಾಡು ಅಷ್ಟೇ, ಆರಾಮಾಗಿ ನೋಡು. ನೋಡಕ್ ಇಷ್ಟೆಲ್ಲ ಬಿಡು, ಆರಾಮಾಗಿ ಕಣ್ಮುಚ್ಕ, ಬುಕ್ ಓದು, ಸಂಗೀತ ಕೇಳು. ಸಮಯ ಯಾಕೆ ವ್ಯರ್ಥ ಮಾಡ್ತೀಯ? ವೇಸ್ಟ್ ಕೇಳಿ. ನೋಡ್ಬೇಕಾದ್ರೆ ನೋಡು, ನೋಡ್ಬಾರ್ದಾದ್ರೆ ಕಣ್ಣು ಮುಚ್ಚು, ಧ್ಯಾನ ಕೂತ್ಕ. ಸಮಯ ವ್ಯರ್ಥ ಮಾಡ್ಬೇಡ, ಶಕ್ತಿ ವ್ಯರ್ಥ ಮಾಡ್ಬೇಡ. ಈ ಕಣ್ಣಿಂದ 80% ಶಕ್ತಿ ವ್ಯರ್ಥ ಆಗ್ತಿದೆ. ನೋಡ್ಬೇಕಂದ್ರೆ ನೋಡು ಅಷ್ಟೇ. ಬೇಡ ಅಂದ್ರೆ ಆರಾಮಾಗಿ ಕಣ್ಣು ಮುಚ್ಚು, ಆರಾಮಾಗಿ ಬುಕ್ ಓದು, ಆರಾಮ್ ಸಂಗೀತ ಕೇಳು, ಆರಾಮ್ ಡ್ಯಾನ್ಸ್ ಮಾಡು, ಅಲ್ವಾ? ಇದೇ ವಿಷಯ. ಅದಾದ್ಮೇಲೆ ಇನ್ನೂ ಒಂದು ತಪ್ಪು ಮಾಡ್ತೀವಿ ಧ್ಯಾನದಲ್ಲಿ. ನಾವು ಧ್ಯಾನದಲ್ಲಿ ಯಾರೋ ಮಾಸ್ಟರ್ಸ್ ಕಂಡ್ರು, ಜಸ್ಟ್ ಸುಮ್ನೆ ಗಮನಿಸು ಅಷ್ಟೇ. ವಿಟ್ನೆಸ್ ಮಾಡು ಅಷ್ಟೇ. ಹೇಗ್ ಕಾಣ್ತಿದಾರೆ ಹಂಗೆ ನೋಡು. ಆ ಮಾಸ್ಟರ್ಸ್ ಕಂಡು ಮೆಸೇಜ್ ಕೊಡ್ತಾ ಇರ್ತಾರೆ. ಅಷ್ಟ್ರೊಳಗಡೆ ಏನ್ ಮಾಡ್ಬಿಡ್ತೀವಿ ನಾವು, ಸಡನ್ ಆಗಿ ಆಲೋಚನೆ ಮಾಡ್ತೀವಿ. ಯಾವ ಮಾಸ್ಟರ್ಸು, ಯಾಕೆ ಬಂದ್ರು, ಓಹೋ ಬಂದ್ಬಿಟ್ರ, ಗಾಬರಿ ಆಗ್ಬಿಡ್ತೀವಿ. ಮತ್ತೆ ಮೈಂಡ್ ಸ್ಥಿತಿಗೆ ಬರ್ತೀವಿ ನಾವು. ಮೈಂಡ್ ಪ್ಯಾಟರ್ನಿಗೆ ಬರ್ತೀವಿ. ಮೈಂಡಿಗೆ ಬಂದ್ರೆ ಏನಾಗುತ್ತೆ, ಮತ್ತೆ ಅವ್ರು ಹೋಗ್ತಾರೆ ಮಾಸ್ಟರ್ಸ್. ಮತ್ತೆ ಬರಕ್ ಇನ್ಯಾವತ್ತೋ ಬರ್ತಾರೋ ಗೊತ್ತಿಲ್ಲ. ನೋಡಿ, ವಿಷನ್ ಕಾಣ್ತು, ವಿಷನ್ ಗಮನಿಸು, ಚೆನ್ನಾಗಿ ಗಮನಿಸು, ಆನಂದ ಪಡು. ಯಾವ್ದೋ ಒಂದು ಮಾನಸ ಸರೋವರ ಕಾಣ್ತಿದೆ, ಯಾವ ಮಾನಸ ಸರೋವರ ಗಮನಿಸು, ಚೆನ್ನಾಗಿ ಗಮನಿಸು, ಪ್ರತಿಯೊಂದು ಇಂಚು ಗಮನಿಸು. ಯಾಕೆ ಗಮನಿಸ್ತಲ್ಲ? ಏನಾಗಿದೆ, ಅವಸರ ಏನು, ಎಲ್ಲಿಗೆ ಹೋಗ್ಬೇಕಾಗಿದೆ, ಎಲ್ಲಿಗೆ ಓಡ್ಬೇಕಾಗಿದೆ? ನನಗೆ ಮುಂದೆ ಒಂದು ಎಕ್ಸ್ಪೀರಿಯನ್ಸ್ ಬರ್ಬೇಕು. ಇವಾಗ ಆಯ್ತು ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಬರ್ಲಿ ಅಂತೀನಿ. ನೋಡಿ ಎಷ್ಟ ಅಜ್ಞಾನ. ಫ್ಯೂಚರ್ ಮತ್ತೆ ನಾಳೆ. ಓಹೋ PMC ನಲ್ಲಿ ಒಂದು 10 ಎಕ್ಸ್ಪೀರಿಯನ್ಸ್ ಕೇಳಿದೆ, ನನಗೆ 10 ಎಕ್ಸ್ಪೀರಿಯನ್ಸ್ ಇವತ್ತೇ ಬಂದ್ಬಿಡ್ಲಿ. ನೋಡಿ, ಅಂದ್ರೆ ಫ್ಯೂಚರ್ ಹೆಚ್ಚೆಚ್ಚು ಆಸೆಗಳು, ಕೋರಿಕೆ ಎಲ್ಲ ಅದು. ಕೋರಿಕೆ ಆತ್ಮದಿಂದ ಬರುತ್ತೆ, ಆಸೆ ಮನಸ್ಸಿಂದ ಬರುತ್ತೆ. ಮತ್ತೆ ಮನಸ್ಸು ಬಂತಲ್ಲಿ ಅಡ್ಡಿ ಆಯ್ತು. ಆ ಇರೋ ಎಕ್ಸ್ಪೀರಿಯನ್ಸ್ ಕೂಡ ಬರೋದಿಲ್ಲ ನೆಕ್ಸ್ಟ್.
ಗೊತ್ತಾಯ್ತಾ ಮಾಸ್ಟರ್ಸ್? ಯಾಕಂದ್ರೆ ಆ ಗಮನಿಸುವಿಕೆ ಕಡೆ ಕಡೆ ನಮ್ಗೆ ಶ್ರದ್ಧೆ ಇಲ್ಲ. ನೋಡಿ ಅದು ಸಮಸ್ಯೆ ಇರೋದು. ಅವಸರ ಏನಿದೆ ಸ್ಪಿರಿಚುಯಾಲಿಟಿನಲ್ಲಿ ಅವಸರ ಇಲ್ಲ. ನಾಳೆ ಇಲ್ಲ. ಯಾವತ್ತು ಸ್ಪಿರಿಚುಯಾಲಿಟಿನಲ್ಲಿ ಪ್ರೆಸೆಂಟೇ ಇರೋದು. ಯಾವಾಗ ಆ ಪ್ರೆಸೆಂಟ್ ಅಲ್ಲಿ ಬದುಕ್ತೀವಿ, ಆರಾಮಾಗಿ ಎಲ್ಲ ಗಮನಿಸ್ತಾ ಆ ಆತ್ಮ ಆನಂದ ಪಡಿತಾನೆ ಇರುತ್ತೆ. ಪಡೆದು ಆತ್ಮ ಏನಾಗುತ್ತೆ ಗ್ರ್ಯಾಂಡ್ ಆಗಿ ಎಕ್ಸ್‌ಪ್ಯಾಂಡ್ ಆಗ್ತಾ ಇರುತ್ತೆ ಕಾನ್ಷಿಯಸ್‌ನೆಸ್. ಆ ಜ್ಞಾನ ಅಂತಕ್ಕಂಥದ್ದು ದಿನ ದಿನಕ್ಕೂ ಹೆಚ್ಚಾಗ್ತಾ ಇರುತ್ತೆ. ಒಂದು ಮಗುಗೆ ಹೇಗೆ ಚಿಕ್ಕ ಮಗುವಿಂದ ಆ ದೊಡ್ಡ ಮಗು ಆಗೋ ತನಕ ಹೇಗೆ ಎಲ್ಲ ಗಮನಿಸಿ ಕಲಿತಾ ಬರುತ್ತೆ. ಅದೇ ತರ ಆತ್ಮ ಕೂಡ ಕಲಿತಾ ಬಂದು ಒಬ್ಬ ಪರಮಾತ್ಮ ಆಗುತ್ತೆ. ಇದು ವಿಷಯ ಮಾಸ್ಟರ್ಸ್. ಎಲ್ಲೇ ತನಕ ನಾವು ಗಮನಿಸಲ್ವೋ, ಎಲ್ಲೇ ತನಕ ನಾವು ಸರಿಯಾಗಿ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಲ್ವೋ, ಅಲ್ಲೇ ತನಕ ನಮಗೆ ಮೋಕ್ಷ ಇಲ್ಲ ತಿಳ್ಕೊಳ್ಳಿ ಮಾಸ್ಟರ್ಸ್. ಮೋಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲ ತಿಳ್ಕಳೋದು. ನಿಮ್ಮ ಸಕ್ಸೆಸ್ ಆಗ್ಬೇಕಾ ಲೈಫಲ್ಲಿ ಅಂದ್ರೆ ಗಮನಿಸೋದು ಪ್ರಾರಂಭ ಮಾಡಿ. ಪ್ರತಿಯೊಂದನ್ನು ಗಮನಿಸಿ. ಒಂದು ಈವೆಂಟ್ ಮಾಡ್ಬೇಕಾ, ಆರ್ಗನೈಸ್ ಮಾಡ್ಬೇಕಾ, ಸಕ್ಸಸ್ ಬೇಕಂದ್ರೆ ಚೆನ್ನಾಗಿ ಗಮನಿಸಿ. ಒಂದು ಕ್ಲಾಸ್ ಮಾಡ್ಬೇಕಾ, ಧ್ಯಾನ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರನ್ನು ಗಮನಿಸಿ. ಏನ್ ನಡೀತಿದೆ? ಯಾರಿಗೇನ್ ಬೇಕು? ಪತ್ರಿ ಸರ್ ಎಲ್ಲರನ್ನೂ ನೋಡ್ತಿದ್ರು. ಎಲ್ಲಾರು ನೋಡಿ ಪ್ರಾರಂಭ ಮಾಡ್ರು ಕ್ಲಾಸ್. ಯಾಕಂದ್ರೆ ಎಲ್ಲಾರು ನೋಡಿದ್ರೆ ಗೊತ್ತಾಗುತ್ತೆ ಏನ್ ಬೇಕಪ್ಪಾ ಅಂತ. ಅಥವಾ ನಾನೇ ಸುಮ್ನೆ ತಲೆ ಬಗ್ಗಿಸಿ ಹಿಂಗ್ ಕ್ಲಾಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ಅಲ್ವಾ ಮಾಸ್ಟರ್ಸ್? ಯಾವತ್ತು ಯೋಗಿ ಯಾವಾಗ್ಲೂ ಎಲ್ಲ ಗಮನಿಸ್ತಾ ಇರ್ತಾನೆ. ಸುತ್ತ ಎಲ್ಲ ಎನರ್ಜಿ ಹೇಗಿದೆ ಎಲ್ಲ ಅವ್ನಿಗೆಲ್ಲ ಗೊತ್ತಾಗ್ತಿರುತ್ತೆ. ಸುಮ್ನೆ ಕೂತಿರ್ತಾನೆ ಅಷ್ಟೇ. ಬಟ್ ಗಮನಿಸ್ತಾನೆ, ಚೆನ್ನಾಗಿ ಗಮನಿಸ್ತಾನೆ. ತನ್ನೊಳಗೆ ಏನ್ ನಡೀತಿದೆ? ತನ್ನ ಎನರ್ಜಿಸ್ ಏನು? ತಾನೇನು ಇವ್ರನ್ನೆಲ್ಲ ನೋಡಿ ಏನ್ ಮಾತಾಡ್ಬೇಕು? ಅದ್ರ ಕಡೆ ಗಮನ ಅಲ್ವಾ? ಸೊ ಈ ಗಮನಿಸುವಿಕೆ ದಿನದಿನಕ್ಕೆ ಹೆಚ್ಚಾಗ್ಬೇಕು. ಒಂದಿನಕ್ಕೆ ಆಗಲ್ಲ ಅದು. ಪ್ರತಿಯೊಂದು ಎಕ್ಸಾಂಪಲ್ ತಗೊಳ್ಳಿ. ಮನೆಯಿಂದ ತಗೊಳ್ಳಿ. ಮನೇನೇ ಒಂದು ದೊಡ್ಡ ಪಾಠ ಎಲ್ರಿಗೂ. ಮಗುಗೊಂದೆಲ್ಲ ನಮಗೂ ಕೂಡ ಮನೇನೇ ಪಾಠ. ಮನೆಯಲ್ಲಿ ಏನಿದೆ ಅದೇ ಪ್ರಪಂಚದಲ್ಲಿದೆ. ಅದು ಕೂಡ ಗಮನಿಸ್ಬೇಕು. ಮನೆ ಬೇರೆಲ್ಲ, ಪ್ರಪಂಚ ಬೇರೆಲ್ಲ. ಮನೆ ಬಿಟ್ಟು ಹಿಮಾಲಯಕ್ಕೆ ಹೋದ್ರೆ ಮತ್ತೆ ಮುಂದಿನ ಜನ್ಮ ಬರ್ಬೇಕು. ಯಾಕಂದ್ರೆ ಮನೆಯಲ್ಲಿ ಎಷ್ಟೋ ಜ್ಞಾನ ಇತ್ತು. ಜ್ಞಾನ ಬಿಟ್ಟು ಹಿಮಾಲಯಕ್ಕೆ ಹೋಗಿದ್ದೆ. ಅದಕ್ಕೆ ಮತ್ತೆ ಮನೆಗೆ ಬಂದೆ ನಾನು. ಬುದ್ಧ ಕೂಡ ಅದೇ ಮಾಡ್ತಾನೆ. ಬುದ್ಧ ಮನೆ ಬಿಟ್ಟು ಅರಮನೆ ಬಿಟ್ಟು ಹೋಗ್ತಾನೆ. ಮತ್ತೆ ಮನೆಗೆ ಬರ್ತಾನೆ ಬುದ್ಧ. ಯಾಕಂದ್ರೆ ಮನೆಯಲ್ಲೂ ಕೂಡ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ ಬುದ್ಧಗ. ನಾನು ಇಲ್ಲಿ ಇದ್ಬಿಟ್ಟೆ ಕಲಿಬೋದಿತ್ತು. ಇಲ್ಲಿದ್ದೇ ಎನ್‌ಲೈಟನ್ ಆಗ್ಬೋದಿತ್ತು. ನನಗೆ ಹೇಳೋ ಗುರು ಇರ್ಲಿಲ್ಲ ಅಂತ. ಪತ್ರಿಜಿ ಅಂತ ಗುರು ಸಿಗ್ಲಿಲ್ಲ ಬುದ್ಧಗೆ ಅವಾಗ. ಪತ್ರಿಜಿ ಅಂತ ಗುರು ಸಿಕ್ಕಿದ್ರೆ ಬುದ್ಧ ಅರಮನೆಯಲ್ಲೇ ಕೂತು ಎನ್‌ಲೈಟನ್ ಆಗ್ತಿದ್ದ. ನಾವೆಲ್ಲ ಮನೆಯಲ್ಲೇ ಕೂತು ಎನ್‌ಲೈಟನ್ ಆಗ್ಬೇಕು. ಯಾಕಂದ್ರೆ ನಮ್ ಗುರು ಅದ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಮನೇಲೆ ಕೂತು ಹೇಗಪ್ಪ ನಾವು ಸಾಧನೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಈ ಮನೇಲೆ ಕೂತು ಎನ್‌ಲೈಟನ್ ಆಗ್ತಿದೀವಿ ನಾವೆಲ್ಲ ಇವಾಗ. ನೋಡಿ. ಗಮನಿಸುವಿಕೆ ಮಾಸ್ಟರ್. ಪ್ರತಿಯೊಂದ್ರಲ್ಲೂ ಕೂಡ ಅಷ್ಟೇ. ನಿಮ್ಮ ಮೂಲ ಗೊತ್ತಾಗದೆ ಗಮನಿಸಿದಾಗ ಪ್ರತಿಯೊಂದಕ್ಕೂ ಕೂಡ. ಅವಸರ ಮಾಡ್ತಿರ್ತೀವಿ ವಿಷಯಗಳು. ಅವಸರ ಹೋಗ್ಬೇಕು. ಸ್ಟೆಪ್ ಆಗ್ತಿರ್ತೀವಿ ಮುಂದಕ್ಕೆ. ನೆಕ್ಸ್ಟ್ ಏನು? ಫ್ಯೂಚರ್ ಏನು? ಸರಿಯಾಗಿ ಪಾಸ್ಟ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಆ ಫ್ಯೂಚರ್ ಅದ್ಭುತವಾಗಿರುತ್ತೆ. ಅದ್ರಲ್ಲಿ ಏನ್ ತೊಂದ್ರೆ? ಅಲ್ವಾ? ಹಾಗಾಗಿ ಆ ಗಮನಿಸುವಿಕೆ ಅಂದ್ರೆ ಏನು? ಅಲ್ಲಿ ಅವಸರ ಇಲ್ಲ. ನಾಳೆ ಇಲ್ಲ. ಶಾಂತವಾಗಿರೋದಷ್ಟೇ. ನಿಶ್ಚಲ ಸ್ಥಿತಿ. ಆರಾಮಾಗಿರೋದು. ಹಂಗಂತ ಸೋಮಾರಿತನ ಅಲ್ಲ. ಅಂದ್ರೆ ನಿಶ್ಚಲ ಸ್ಥಿತಿ ಇದ್ದಾಗ ಎಲ್ಲ ಕೆಲಸಗಳು ಆಗ್ತವೆ. ನೋಡಿ ನೀವು ಬೇಕಂದ್ರೆ ಆರಾಮಾಗಿ ಮನಸ್ಸು ಶಾಂತ ಇಟ್ಕೊಂಡು ಕೆಲಸ ಮಾಡಿ ಎಲ್ಲ ಸಕ್ಸಸ್ ಆಗ್ತವೆ. ಯಾಕೆ ಶಾಂತ ಅಂದ್ರೆ ಏನು? ಪ್ರೆಸೆಂಟ್ ಅಲ್ಲಿ ಇರೋದು ಅಂತ. ಅಂದ್ರೆ ಗಮನಿಸ್ಕೊಂತ ಇರೋದು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಗಮನಿಸೋದು. ಗಮನಿಸೋದ್ರಲ್ಲಿ ಮೈಂಡ್ ಇಲ್ಲ, ಆತ್ಮ ಇದೆ ನೆನ್ಪಿಟ್ಕೊಳ್ಳಿ. ಅದು ಇಂಪಾರ್ಟೆಂಟ್. ಮೈಂಡ್ ಏನ್ ಮಾಡುತ್ತೆ? ಆ ಗಮನಿಸುವಿಕೆ ಒಂದು ಬರ್ಡನ್ ಮಾಡ್ಕೊಳುತ್ತೆ. ಒಂದು ಕೆಲಸ ಮಾಡುತ್ತೆ. ಕೆಲಸ ಅಲ್ಲ ಇದು ಕ್ರಿಯೆ ಇದು. ಬುದ್ಧಗೆ ಒಂದು ಉಸಿರಾಟ ನಡೀತಿದೆ ಅದು ಕ್ರಿಯೆ. ಅದೇ ನಾವು ಆ ಕುಂಭ ರೇಚಕ ಮಾಡಿದ್ವಿ ಅನ್ಕೊಳ್ಳಿ, ಜೋರಾಗಿ ತಗೊಳೋದು, ಜೋರಾಗಿ ಬಿಡೋದು ಮಾಡಿದ್ವಿ ಅನ್ಕೊಳ್ಳಿ, ಅದು ಕೆಲ್ಸ ಆಗುತ್ತೆ. ಬಟ್ ನಾವು ಅರ್ಥ ಮಾಡ್ಕೋಬೇಕು. ಗಮನಿಸೋದಂದ್ರೆ ಏನು? ಸುಮ್ನೆ ವಿಟ್ನೆಸ್ ಮಾಡೋದು ಅಷ್ಟೇ. ಅಲ್ಲಿ ಏನು ಕಮೆಂಟ್ ಇಲ್ಲ, ಜಡ್ಜ್‌ಮೆಂಟ್ ಇಲ್ಲ. ಸುಮ್ನೆ ನೋಡೋದಪ್ಪ ಅಷ್ಟೇ. ವಿಟ್ನೆಸ್ ಮಾಡೋದು. ನನ್ನಲ್ಲಿ ಏನ್ ನಡೀತಿದೆ ಇವಾಗ? ಅದು ವಿಟ್ನೆಸ್ ಮಾಡೋದು. ಈ ವಿಟ್ನೆಸ್ಸು ಪ್ರಾರಂಭ ಆಗೋದು ಏನಂದ್ರೆ ಯಾವಾಗಂದ್ರೆ ಆ ಧ್ಯಾನದಿಂದ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನಾವು ಆತ್ಮ ಜೊತೆ ಒಂದಾಗ್ತೀವಿ. ನಮ್ಮ ಜೊತೆ ನಾವು ಒಂದಾಗ್ತೀವಿ. ಇಷ್ಟು ದಿನ ನಾವೇನ್ ಮಾಡಿದ್ವಿ ಧ್ಯಾನಕ್ಕಿಂತ ಮುಂಚೆ ಆ ದೇಹನ ಮರ್ತಿದ್ವಿ, ಮನಸ್ಸನ್ನ ಮರ್ತಿದ್ವಿ. ಏನ್ ನಡೀತಿದೆ ಗಮನಿಸ್ತಿರ್ಲಿಲ್ಲ ಮನಸ್ಸೊಳಗಡೆ. ಏನ್ ದುಗುಡ ಇತ್ತು ಗಮನಿಸ್ತಿರ್ಲಿಲ್ಲ. ಯಾವಾಗ ಧ್ಯಾನ ಪ್ರಾರಂಭ ಮಾಡ್ತೀವಿ, ಒಳಗಡೆ ಏನ್ ನಡೀತಿದೆ ಗೊತ್ತಾಗುತ್ತೆ. ಒಳಗಡೆ
ಯುದ್ಧ ನಡೀತಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಎಂತೆಂಥ ಭಾವನೆಗಳು ಬರ್ತಿದಾವೆ, ಎಂತೆಂಥ ಆಲೋಚನೆಗಳು ಬರ್ತಿದ್ದಾವೆ. ಆ ನೆಗೆಟಿವು, ಪಾಸಿಟಿವು, ಡಿಸಾಸ್ಟ್ರಸ್ಸು, ಎಂತೆಂಥ ಆಲೋಚನೆಗಳು. ಹ್ಮ್. ಯಾವುದೋ ವೇಸ್ಟ್ ಎಮೋಷನ್ಸ್ ಇರುತ್ತೆ, ಲೋ ಎಮೋಷನ್ಸ್ ಇರುತ್ತೆ. ಅದಕ್ಕೆ ವಿಚಿತ್ರ ವಿಚಿತ್ರ ವಿಕಾರಗಳು ಸೃಷ್ಟಿ ಆಗ್ತವೆ ನೋಡಿ. ಯಾವಾಗ ನಾ ಲೋ ಎನರ್ಜೀಸ್‌ನ ಗಮನಿಸಿದಾಗ ಏನಾಗುತ್ತೆ, ಲೋ ಆಲೋಚನೆಗಳು ಗಮನಿಸಿದಾಗ ಏನಾಗುತ್ತೆ, ಈ ವಿಕಾರಗಳು ಸೃಷ್ಟಿ ಆಗಲ್ಲ. ವರ್ಗಗಳಂದ್ರೇನು? ಒಂದರಿಂದ ಒಂದು ಲಿಂಕ್ ಇದಾವವು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲ ಒಂದಕ್ಕೊಂದೊಂದು ಲಿಂಕ್ ಅವು. ಅದನ್ನೇ ಫಸ್ಟ್ ಕಾಮನ್ನ ಗಮನಿಸ್ಬಿಟ್ರೆ, ಆ ಕೋರಿಕೆನ ಗಮನಿಸ್ಬಿಟ್ರೆ ಇನ್ನು 5 ಬರಲ್ಲ ನಮ್ಮತ್ರ. ಗಮನಿಸಬೇಕಾದ್ರೆ ನೀವು. ಆ ಕೋರಿಕೆ ಏನಿರ್ಬೇಕು, ಆಸೆಯಾಗಿ ಮಾರ್ಪಾಡಾಗ್ಬೋದು. ಆತ್ಮದಿಂದ ಬರ್ಬೇಕು ಕೋರಿಕೆಗಳು. ಅದೇ ಆಸೆ ಆಯ್ತಂದ್ರೆ, ಈ ಭೂಮಿ ಎಲ್ಲ ಯಾಕೆ ಇಷ್ಟು ಒದ್ದಾಡ್ತಿದಾರೆ ಅಂದ್ರೆ, ಆ ಕೋರಿಕೆಗಳು ಸರಿಯಾಗಿಲ್ಲ. ಆತ್ಮಪರವಾಗಿಲ್ಲ. ಒಂದು ಮಗುಗಿದ್ದಂತ ಕೋರಿಕೆ ಇಲ್ಲ. ಒಂದು ಪ್ರಾಣಿಗಿದ್ದಂತ ಕೋರಿಕೆ ಇಲ್ಲ ಮನುಷ್ಯಗೆ. ಅದಕ್ ಗಮನಿಸ್ತಿಲ್ಲ. ಅದೇ ಸಮಸ್ಯೆ ಆಗಿರೋದು ನೋಡಿ. ಯಾಕೆ ಗಮನಿಸ್ತಿಲ್ಲ ಅಂದ್ರೆ, ಧ್ಯಾನ ಇಲ್ಲ, ಮನಸ್ಸು ಶಾಂತ ಆಗಿಲ್ಲ, ಮನಸ್ಸು ಓಡ್ತಾ ಇದೆ, ಕೋತಿಯಾಗಿದೆ ಮನಸ್ಸು. ಮನಸ್ಸು ಆಂಜನೇಯ ಆಗಿಲ್ಲ. ಯಾವಾಗ ಮನಸ್ಸು ಆಂಜನೇಯ ಆಗುತ್ತೆ, ಅವಾಗ ಮನಸ್ಸು ಸುಂದರಕಾಂಡ ಆಗುತ್ತೆ ನೋಡಿ. ಮನಸ್ಸು ಓಡ್ತಾ ಇದೆ. ಒಂದ್ರಿಂದ ಒಂದು, ಒಂದ್ರಿಂದ ಒಂದು, ಒಂದ್ರಿಂದ ಒಂದು, ಒಂದೊಂದಕ್ಕೆ 1000 ಆಲೋಚನೆಗಳು. ಒಂದು ಸಣ್ಣ ಕೋರಿಕೆ ಅದೇನಾಗುತ್ತೆ, ಆಸೆಯಾಗಿ ಮಾರ್ಪಾಡೊಂದಿ ಸಿಕ್ಕಿಲ್ಲ ಅಂದಾಗ ಈ ತರ ಎಲ್ಲ ಸೃಷ್ಟಿ ಆಗ್ತವೆ. 1000 ಆಗ್ತವೆ. ಆ 1000 ಆಗೋದನ್ನ, ಆ ಒಂದು ಎಲ್ಲಿ ಸೃಷ್ಟಿ ಆಯ್ತು ಅದನ್ನ ಗಮನಿಸಿದ್ರೆ ಆ 1000 ಸೃಷ್ಟಿ ಆಗಲ್ಲ. ಎನರ್ಜಿ ಉಳೀತು. ಸಮಸ್ಯೆಗಳು ಸೃಷ್ಟಿ ಆಗಲ್ಲ ನೋಡಿ. ಯುದ್ಧಗಳು ಸೃಷ್ಟಿ ಆಗಲ್ಲ. ಮನೇಲಿ ಯುದ್ಧಗಳು, ಹೊರಗಡೆ ಯುದ್ಧಗಳು, ಗಲಾಟೆಗಳು. ಯಾಕಪ್ಪ ಅಂದ್ರೆ ಆ ಗಮನಿಸುವಿಕೆ ಇಲ್ಲ. ಎಲ್ಲಿಂದ ಬಂತು ಅಂತ ಗಮನಿಸ್ತಿಲ್ಲ ನೋಡಿ. ಯಾಕಿಲ್ಲಪ್ಪ ಗಮನಿಸುವಿಕೆ ಅಂದ್ರೆ, ಧ್ಯಾನ ಇಲ್ಲ, ಮನಸ್ಸು ಶಾಂತ ಆಗಿಲ್ಲ. ಹಾಗಾಗಿ ಗುರುಗಳು ಏನ್ ಹೇಳ್ತಾರೆ, ಮೂಲ ಹೇಳ್ತಾರೆ, ಧ್ಯಾನ ಮಾಡಪ್ಪ ನೀನು ಅಂತ ಹೇಳ್ತಾರೆ. ಏನಪ್ಪಾ ಇವ್ರು, ನನಗೆ ಸಮಸ್ಯೆ ಇದೆ, ನಂದೇ ಒಂದು ದೊಡ್ಡ ತಲೆನೋವಿದೆ, ಬರೀ ಧ್ಯಾನ ಮಾಡಂತಾರೆ ಅಂತಾರೆ. ಹೌದು, ನೀನ್ ಧ್ಯಾನ ಮಾಡಿದ್ರೆ ನಿನ್ ಸಮಸ್ಯೆ ಏನಂತ ಗೊತ್ತಾಗುತ್ತೆ ನಿನಗೆ, ಮೂಲ ಗೊತ್ತಾಗುತ್ತೆ ನಿನಗೆ. ಆ ಒಂದು ಧ್ಯಾನ ಇಲ್ದಕ್ಕೋಸ್ಕರ ಗಮನಿಸುವಿಕೆ ಇಲ್ಲ. ಯಾಕೆ ಇಲ್ಲಪ್ಪ ಅಂತಂದ್ರೆ, ಶಕ್ತಿ ಇಲ್ಲ. ಯಾವಾಗ ಗಮನಿಸ್ತೀವಿ ಆಟೋಮೆಟಿಕ್ ಆ ಭಾವನೆಗಳೇನಾಗ್ತವೆ, ಕಡಿಮೆ ಆಗ್ತವೆ. ಆಲೋಚನೆಗಳು 1000 ಇದ್ದಿದ್ದು 100 ಆ 100ರಿಂದ 10 ಆಗ್ತವೆ. ಕಡಿಮೆ ಆಗ್ತಾ ಬಂದು ಏನಾಗ್ತವೆ, ಆ ಭಾವನೆಗಳೆಲ್ಲ ದೂರ ಆಗ್ತವೆ. ವೇಸ್ಟ್ ಆಲೋಚನೆಗಳೆಲ್ಲ ದೂರ ಆಗ್ತವೆ. ಲೋ ಎನರ್ಜೀಸ್ ಎಲ್ಲ ದೂರ ಆಗುತ್ತೆ ನೋಡಿ. ಹಂಗಾಗಿ ಧ್ಯಾನ. ಯಾಕೆ ಗುರು ಮೂಲ ಹೇಳ್ತಾನಂತಂದ್ರೆ, ಅಲ್ಲಿಂದ ಸಮಸ್ಯೆಗಳು ಪರಿಹಾರ ಆಗ್ತವೆ. ಧ್ಯಾನದಿಂದ ಏನಾಗ್ತವೆ, ಆಲೋಚನೆಗಳೆಲ್ಲ ದೂರ ಆಗ್ತವೆ. ಅತಿಯಾದ ಕೋರಿಕೆಗಳೆಲ್ಲ ದೂರ ಆಗ್ತವೆ. ವೇಸ್ಟ್ ಆಲೋಚನೆಗಳೆಲ್ಲ ದೂರ ಆಗ್ತವೆ. ವೇಸ್ಟ್ ಮಾತುಗಳೆಲ್ಲ ದೂರ ಆಗ್ತವೆ. ಹಾಗಾಗಿ ಮೂಲ. ಆ ರಮಣ ಮಹರ್ಷಿ ಯಾಕೆ ಮೌನದಿಂದ ಕೂತ್ಕೊಂಡಂದ್ರೆ, ಎಲ್ಲ ಅರ್ಥ ಮಾಡ್ಕೊಳಕ್ಕೋಸ್ಕರ. ಏನು ಮೂಲ? ನಾನು ಆತ್ಮ ಕರೆಕ್ಟ್ ಗೊತ್ತಾಯ್ತು, ಸಾವು ಅಂತ ಭಯ ಬಂದ್ಬಿಟ್ಟು ತಿರುವಣ್ಣಾಮಲೈಗೆ ಹೋಗಿ ಕೂತ್ಕೊಂಡ್ರು. ಕೂತ್ಕೊಂಡು ಏನಪ್ಪಾ ತಿಳ್ಕೊಂಡ್ರು ಅಂದ್ರೆ, ಈ ಆತ್ಮ ಏನು? ನಾನ್ ಯಾರು? ಇನ್ನೂ ಹೆಚ್ಚಾಗಿ ತಿಳ್ಕೊಂಡ್ರು ಅವ್ರು. ನಾನ್ ಯಾರು ಅಂತಕ್ಕಂಥದ್ದು ತಿಳ್ಕೊಂಡು ಭಗವಾನ್ ಆದ್ರು ಅವರು. ಆ ತಿರುವಣ್ಣಾಮಲೈಗೆ ಹೋಗಕ್ಕಿಂತ ಮುಂಚೆ ಒಂದು ಮಗು, ವೆಂಕಟರಮಣ ಪೈ ಅವರು, ಸುಮ್ನೆ ಬರ್ತಾ ಇಲ್ಲ. ಆ ಮಗು ಧ್ಯಾನ ಮಾಡಿ ಮೌನ ಮಾಡಿ ಏನಾದ್ರು ಅವರು ಭಗವಾನ್ ಆದ್ರು. ಅದೇ ಮಾಸ್ಟರ್ಸ್ ಇರೋದು ವಿಷಯ ನೋಡಿ. ನಾವು ಕೂಡ ಧ್ಯಾನ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಏನಾಗಿದ್ವಿ, ನಾನು ಚನ್ನಬಸವಾಗಿದ್ದೆ. ಧ್ಯಾನ ಮಾಡ್ತಾ ಆ ಭಗವಂತ ಅಂತ ಅರ್ಥ ಮಾಡ್ಕೊಂಡೆ ನಾನು, ಅಲ್ವಾ? ಸೊ ಇದು ವಿಷಯ. ಯಾವಾಗ ಧ್ಯಾನ ಪ್ರಾರಂಭ ಮಾಡ್ತೀವಿ, ಎಲ್ಲ ವಿಷಯ ಗೊತ್ತಾಗ್ತವೆ, ಮೂಲ ಗೊತ್ತಾಗುತ್ತೆ. ಹಂಗಾಗಿ ಗುರುಗಳು ಏನ್ ಹೇಳ್ತಾರೆ, ಮೂಲ ಹೇಳ್ತಾರೆ ಯಾವಾಗ್ಲೂ ಕೂಡ. ಆ ಮೂಲಕ್ಕೆ ದಾರಿ ಹೇಳ್ತಾರೆ. ಹೋಗು, ಆ ದಾರಿಗೆ ಹೋಗು, ನಿನ್ಗೆಲ್ಲ ವಿಷಯ ಗೊತ್ತಾಗುತ್ತೆ. ಯಾವಾಗ ಭಾವನೆಗಳು, ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ತವೆ, ಡಿಪ್ರೆಷನ್ ಹೋಯ್ತು, ಕೋಪ ಹೋಯ್ತು, ವೇಸ್ಟ್ ಆಲೋಚನೆಗಳು ಹೋದ್ವು, ಆಟೋಮೆಟಿಕ್ ದೇಹ ಹೀಲ್ ಆಯ್ತು, ಆರೋಗ್ಯ ಬಂತು. ಇರ್ತಕ್ಕಂಥ ಬಿಪಿ ಹೋಯ್ತು, ಶುಗರ್ ಹೋಯ್ತು, ಆ ಡಿಪ್ರೆಷನ್ ಹೋಯ್ತು, ಥೈರಾಯ್ಡ್ ಹೋಯ್ತು, ಎಲ್ಲ ಹೋದ್ವು. ಯಾಕಂದ್ರೆ ಭಾವನೆಗಳು ಸರಿಯಾದವು, ಆಲೋಚನೆಗಳು ಸರಿಯಾದವು, ಮನಸ್ಸು ಶಾಂತ ಆಯ್ತು. ಇದೇ ವಿಷಯ ಮಾಸ್ಟರ್ಸ್.
ಮತ್ತೆ ಎಲ್ಲಿಗೆ ಹೋಗ್ಬೇಕು? ಧ್ಯಾನಕ್ಕೆ ಹೋಗ್ಬೇಕು. ಧ್ಯಾನಕ್ಕೆ ಶರಣಾಗ್ಬೇಕು. ಯಾಕಂದ್ರೆ ಆ ಒಂದು ಗಮನಿಸುವಿಕೆ ಹೆಚ್ಚಾಗುತ್ತೆ ನಮಗೆ ಧ್ಯಾನ ಮಾಡ್ತಾ. ಆ ಗ್ರ್ಯಾಂಡ್ ಅವೇರ್‌ನೆಸ್ ಅಲ್ಲಿ ಇರ್ತೀವಿ. ಯಾವಾಗ್ಲೂ ಕೂಡ ನಿಶ್ಚಲ ಸ್ಥಿತಿಯಲ್ಲಿ ಇರ್ತೀವಿ ನಾವು. ನಿಶ್ಚಲ ಸ್ಥಿತಿಯಲ್ಲಿ ಇದ್ರೆ ಏನಾಗುತ್ತೆ? ಯಾವಾಗ್ಲೂ ಹೀಲ್ ಆಗ್ತಾ ಇರುತ್ತೆ ದೇಹ. ಶಕ್ತಿ ಬರ್ತಾನೇ ಇರುತ್ತೆ. ಆ ಸೋರ್ಸ್‌ಗೆ ಕನೆಕ್ಟ್ ಆಗ್ತೀವಿ. ಆ ಪ್ರಾಣ ಶಕ್ತಿಗೆ ಕನೆಕ್ಟ್ ಆಗ್ತೀವಿ ನಾವು. ಇಷ್ಟೇ ವಿಷಯ. ಹಾಗಾಗಿ ದಿನದಿನಕ್ಕೂ ನಮ್ಗೆ ಏನಾಗ್ಬೇಕು ಅಂತಂದ್ರೆ, ಆ ಗಮನಿಸುವಿಕೆ ಹೆಚ್ಚು ಮಾಡ್ಕೋಬೇಕು. ಗಮನಿಸುವಿಕೆ ಏನು ಅಂತ ಇವತ್ತು ತಿಳಿಸ್ತಾ ಇದೀನಿ ನಾನು ನಿಮ್ಗೆ. ಧ್ಯಾನದಿಂದ ಆ ಗಮನಿಸುವಿಕೆ ಸಹಜವಾಗೇ ಜಾಸ್ತಿ ಆಗುತ್ತೆ. ಬಟ್ ಅದು ಇನ್ನೂ ಹೆಚ್ಚಿಗಾಗ್ಬೇಕು. ಅದಕ್ಕಾಗಿ ಈ ವಿಷಯ. ಅದಕ್ಕಾಗಿ ಒಂದು ಅವೇರ್‌ನೆಸ್ ಅಷ್ಟೇ ಇದು. ಏನಾಗುತ್ತೆ ಗಮನಿಸುವಿಕೆ ಹೆಚ್ಚಾಗ್ತಾ ಎಲ್ಲ ಗೊತ್ತಾಗುತ್ತೆ. ಅಲ್ವಾ? ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು. ಕೆಲವೊಂದು ಎಲ್ಲರೂ ಒದ್ದಾಡ್ತಿರ್ತೀವಿ ನಾವು. ಆ ಒಂದು ಗಮನಿಸುವಿಕೆ ಇಲ್ದಂಗೆ. ಒಂದಕ್ಕೆ 1000 ಬರ್ತಿರ್ತವೆ. ಬರಬಾರ್ದು. 1000 ಇದ್ದಿಂದ ಏನಾಗಬೇಕು ಒಂದೇ ಆಗ್ಬೇಕು ನೋಡಿ. ಇದು ಇಂಪಾರ್ಟೆಂಟ್. ಅವಾಗೇನಾಗುತ್ತೆ ಎನರ್ಜಿ ಉಳಿಯುತ್ತೆ. ಓಕೆ. ಥ್ಯಾಂಕ್ ಯು ಮಿಸ್ಟರ್ಸ್.